ವೀಕ್ಷಕರೇ, ಪಾರ್ಲೆಜಿ ನಮ್ಮ ಭಾರತ ದೇಶದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪಾರ್ಲೆಜಿ ಬಿಸ್ಕೆಟ್ ರುಚಿಯನ್ನು ಸವಿದೇ ಇರೋರನ್ನ ತುಂಬ ಕಷ್ಟ ನೋಡ್ರಿ. ಅಷ್ಟು ಬೆಳೆದು ಪ್ರತಿ ಮನೆಯಲ್ಲೂ ಆವರಿಸಿದ ಈ ಪಾರ್ಲೆಜಿ ಬಿಸ್ಕೆಟ್ ಇನ್ನು ಕೆಲವರಿಗಂತಲೂ ಪ್ರತಿದಿನ ಕಾಫಿ ಟೀ ಜೊತೆ ಅಂತೂ ಈ ಬಿಸ್ಕೆಟ್ ಬೇಕೇ ಬೇಕು. ಈಗಲೂ ಬೇಕಾ ಅಲ್ವಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಆವರಿಸಿದ ಈ ಬಿಸ್ಕೆಟ್ನ ಕತೆ ಗೊತ್ತಾ? ಇಲ್ವಲ್ಲ? ಹಾಗಾದರೆ ನೋಡೋಣ ಬರ್ರಿ. ಗೆಳೆಯರೆ, ಈ ಪಾರ್ಲೆಜಿ ಬಿಸ್ಕೆಟ್ ನಿನ್ನೆ ಮೊನ್ನೆಯಿಂದ ಬಂದದ್ದಲ್ಲ. ಇದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೇ ಉತ್ಪತ್ತಿಯಾಗ್ತಿತ್ತು. 1929ರಲ್ಲಿ ನರೋತ್ತಮ್ ಮೋಹನ್ ಲಾಲ್ ಚವ್ಹಾಣ್ ಎಂಬುವರು ತಯಾರು ಮಾಡಿರೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಇವರು ಕ್ಯಾಂಡಿ ಮತ್ತು ಟಾಫಿ ಚಾಕ್ಲೇಟ್ಗಳನ್ನು ಮಾರುತ್ತಿದ್ದರು ಮತ್ತು ಆಗ ತಯಾರು ಕೂಡ ಮಾಡ್ತಿದ್ರು. ಆ ಕಾಲಕ್ಕೆ ಸರಿಸುಮಾರು ಅವರ ವಾರ್ಷಿಕ ಆದಾಯ 60,000 ಆಗಿರುತ್ತಿತ್ತು. ಆದರೆ ಬರ್ತಾ ಬರ್ತಾ ಈ ಟಾಫಿ ತಯಾರಿಕೆಯನ್ನು ನಿಲ್ಲಿಸ್ತಾರೆ. ಯಾಕಂದರೆ ಅದರ ಸಾಮಗ್ರಿಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಟಾಫಿ ತಯಾರಿಕೆ ಅರ್ಧಕ್ಕೆ ನಿಲ್ಲಲಾಗುತ್ತದೆ. ಸ್ನೇಹಿತರೆ, ಆಗ ತಾನೇ ಶುರು ಮಾಡಿದ ಈ ಪಾರ್ಲೆಜಿ ಬಿಸ್ಕೆಟ್ 5,000 ಲಾಭವನ್ನು ಕೂಡ ಅವರಿಗೆ ತಂದುಕೊಡುತ್ತೆ. ಕಂಪನಿಯನ್ನೇ ಮುಚ್ಚೋದಕ್ಕೆ ಹೊರಟಿರುವ ಮೋಹನ್ ಲಾಲ್ ಚವ್ಹಾಣ್ರವರಿಗೆ ಈ ಪಾರ್ಲೆಜಿ ಬಿಸ್ಕೆಟ್ನ ಲಾಭವನ್ನು ನೋಡಿ ಆಗಲೇ ಈ ಬಿಸ್ಕೆಟ್ನ ಜನರು ಹೆಚ್ಚು ಬಯಸುತ್ತಿದ್ದಾರೆ ಅಂತ ಅಂದ್ಕೊಂಡು ಈ ಪಾರ್ಲೆಜಿ ಬಿಸ್ಕೆಟನ್ನು ತಯಾರಿಕೆ ಹೆಚ್ಚು ಮಾಡ್ತಾರೆ. ನರೋತ್ತಮ್ ಮೋಹನ್ ಲಾಲ್ ಅವರು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಬಿಸ್ಕೆಟನ್ನು ಯಾವ ರೀತಿ ತಯಾರು ಮಾಡುತ್ತಾರೆ, ಯಾವ ರೀತಿ ಮಾಡಲಾಗುತ್ತದೆ ಅಂತ ಅಧ್ಯಯನ ಮಾಡಿ ಅದಕ್ಕೆ ಬೇಕಾಗಿರುವ ವಿಷಯಗಳನ್ನು ಮತ್ತು ಮಿಷನರಿಗಳನ್ನು ತೆಗೆದುಕೊಂಡು ಮರಳಿ ಭಾರತ ದೇಶಕ್ಕೆ ಬರುತ್ತಾರೆ. ಸ್ನೇಹಿತರೆ, ಕಡಿಮೆ ಬೆಲೆಗೆ ತುಂಬ ರುಚಿಯನ್ನು ಕೊಡ್ತಾ ಇದ್ದಂಥ ಈ ಬಿಸ್ಕೆಟ್ ದಿನಗಳು ಕಳೆದ ಹಾಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಳ್ಳುತ್ತೆ. ಗೆಳೆಯರೆ, ಮೊದಲ ಈ ಬಿಸ್ಕೆಟ್ನ ಹೆಸರು ಪಾರ್ಲೆಜಿ ಗ್ಲೂಕೋ ಅಂತ ಇತ್ತು. ನಂತರ 1986ರಲ್ಲಿ ಆ ಒಂದು ಹೆಸರನ್ನು ಪಾರ್ಲೆಜಿ ಅಂತ ಬದಲಾಯಿಸ್ತಾರೆ. ಸ್ನೇಹಿತರೆ, ಜಿ ಅಂದರೆ ಗ್ಲೂಕೋಸ್ ಅಂತ ಅರ್ಥ ಕೊಡ್ತಿತ್ತು ಆವಾಗ. ಇವಾಗ ಸ್ನೇಹಿತರೆ, ನಂತರ ಪಾರ್ಲೆಜಿ ಅಂತ ಹೆಸರು ಇಟ್ಟ ಮೇಲೆ ಈ ಜಿನ ಜೀನಿಯಸ್ ಅಂತ ಬದಲಾಯಿಸಿದರು. ಗೆಳೆಯರೆ, ಅವರು ಆ ಫ್ಯಾಕ್ಟ್ರಿಯನ್ನೇ ಶುರು ಮಾಡುವಾಗ ಹಾಕಿದ ಬಂಡವಾಳ ಸರಿಸುಮಾರು 2 ಲಕ್ಷ ರೂಪಾಯಿ. ಆದರೆ ಇವಾಗ ಅದರ ವಾರ್ಷಿಕ ಆದಾಯ ಗೊತ್ತಾ? ವಾರ್ಷಿಕ ಆದಾಯ ಇವಾಗಿಂದು 5,000 ಕೋಟಿ. ಸ್ನೇಹಿತರೆ, ಸುಮಾರು ಒಂದು ದಿನಕ್ಕೆ 400 ಮಿಲಿಯನ್ ಪಾರ್ಲೆಜಿ ಬಿಸ್ಕೆಟ್ಗಳು ತಯಾರಾಗುತ್ತಿತ್ತು. ಅಂದರೆ ಅದರ ಪ್ರಸಿದ್ಧಿ ಹೇಗಿದೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಮತ್ತು ಈ ಒಂದು ಬಿಸ್ಕೆಟ್ ಪೈಪೋಟಿ ಕೊಡೋದಕ್ಕೆ ನೂರಾರು ವಿದೇಶಿ ಫ್ಯಾಕ್ಟ್ರಿಗಳು ಕೂಡ ಹುಟ್ಕೊಂಡವು. ಆದರೆ ಯಾವ ಒಂದು ಬಿಸ್ಕೆಟ್ ಕಂಪನಿಗಳು ಕೂಡ ಈ ಪಾರ್ಲೆಜಿ ಟಚ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ನಾವೆಲ್ಲರೂ ಕೂಡ ಪಾರ್ಲೆಜಿನ ಹೇಗೆ ಕಂಡುಹಿಡ್ತೀವಿ ಗೊತ್ತಾ? ನಿಮಗೆ ಗೊತ್ತಿರ್ಬೋದು, ಆ ಬಿಸ್ಕೆಟ್ನಲ್ಲಿರುವ ಆ ಹುಡುಗಿಯ ಚಿತ್ರ ಮತ್ತು ಆ ತಿಂಗಳ ಹಿಂದೆ ಪಾರ್ಲೆಜಿ ಬಿಸ್ಕೆಟ್ನ ಮೇಲಿರುವ ಈ ಹುಡುಗಿ ಯಾರು ಗೊತ್ತಾ ಅಂತ ಸ್ನೇಹಿತರೆ ಯಾರ್ಯಾರ್ದೋ ಫೋಟೋಗಳನ್ನು ಹಾಕಿಕೊಂಡು ಸುಳ್ಳು ಸುದ್ದಿಯನ್ನು ಕೂಡ ಹಬ್ಬಿಸಿದರು. ಆದರೆ ಈ ಸತ್ಯ ಏನಪ್ಪ ಅಂದರೆ 1960ರಲ್ಲಿ ಒಬ್ಬ ಚಿತ್ರಕಲಾವಿದನ ಕೈಯಲ್ಲಿ ಮೂಡಿ ಬಂದ ಈ ಚಿತ್ರ ಇದಾಗಿದೆ. ಸ್ನೇಹಿತರೆ, ಈ ಕಲಾವಿದ ಕಂಪನಿಗಳಿಗೆ ಈ ಚಿತ್ರವನ್ನು ತಯಾರಿಸ್ತಿದ್ನು. ಹಾಗಾಗಿ ಈ ಪಾರ್ಲೆಜಿ ಕಂಪ್ನಿಗೆ ಒಂದು ಚಿತ್ರವನ್ನು ಕೂಡ ತಯಾರಿಸಿ ಮಾಡಿ ಕೊಡ್ತಾನೆ. ಸ್ನೇಹಿತರೆ, ಮೂಲತಃ ಒಬ್ಬ ಚಿತ್ರಕಲಾವಿದನ ಚಿತ್ರ ಇದು. ನಂತರ 2003ರಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾರಾಟವಾದ ಬಿಸ್ಕೆಟ್ ಅನ್ನೋ ಒಂದು ಪ್ರಖ್ಯಾತಿಯನ್ನು ತನ್ನದಾಗಿಸಿಕೊಳ್ಳುತ್ತೆ. ಗೆಳೆಯರೆ, ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಮಾರಾಟವಾಗುತ್ತಿರುವ ಬಿಸ್ಕೆಟ್ಗಳಲ್ಲಿ ಪಾರ್ಲೆಜಿ ಅಗ್ರಸ್ಥಾನದಲ್ಲಿದೆ. ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.